ನನ್ನೆಲ್ಲ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ನಮಸ್ಕಾರ. ಇದೇ ತಿಂಗಳು 26ನೇ ತಾರೀಕು ಶನಿವಾರ ದಿನದಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶವಿರುತ್ತದೆ. ಈ ಸಮಾವೇಶಕ್ಕೆ ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಮತ್ತು ಬಂಧು ಮಿತ್ರರನ್ನು ಕರೆದುಕೊಂಡು ಬನ್ನಿರಿ. ಸಂವಿಧಾನ ನಮ್ಮ ದೇಶದ ಹೆಮ್ಮೆಯಾಗಿದೆ. ಸಂವಿಧಾನ ನಮ್ಮ ದೇಶದ ಗುರುತಾಗಿದೆ. ಸಂವಿಧಾನ ನಮ್ಮ ದೇಶದ ಅಸ್ಮಿತೆಯಾಗಿದೆ. ಯಾವುದೇ ಸರ್ಕಾರ ಬರಲಿ, ಸಂವಿಧಾನದ ತತ್ವ, ಆದರ್ಶ ಮತ್ತು ಸಿದ್ಧಾಂತಕ್ಕೆ ಅನುಗುಣವಾಗಿ ಕಾನೂನುಗಳನ್ನು, ನೀತಿ ನಿಯಮಗಳನ್ನು ಮಾಡತಕ್ಕದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಮುವಾದದ ಮೂಲಕ, ಕೋಮು ದ್ವೇಷದ ಮೂಲಕ ಹಂತ ಹಂತವಾಗಿ ಸಂವಿಧಾನವನ್ನು ಕೊನೆಗೊಳಿಸುವ, ಮುಗಿಸುವ ಹುನ್ನಾರವನ್ನು ಮಾಡುತ್ತಿದ್ದಾರೆ. ಇದಕ್ಕೆ ನಾಗರಿಕ ಸಮಾಜ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಬಾರದು. ಇದಕ್ಕೆ ಪ್ರತಿಯಾಗಿ ಸಂವಿಧಾನ ಸಂರಕ್ಷಣೆಯನ್ನು ಮಾಡುವ ಪಣವನ್ನು ತೊಡಬೇಕಾಗಿದೆ. ಸಂವಿಧಾನ ಸಂರಕ್ಷಣೆಗಾಗಿ ಸಂವಿಧಾನ ಸಂರಕ್ಷಣಾ ಪಡೆಯನ್ನು ಕಟ್ಟಬೇಕು. ಇಲ್ಲದಿದ್ದಲ್ಲಿ ನಮ್ಮ ದೇಶವು ಸ್ವತಂತ್ರ ಪೂರ್ವದಲ್ಲಿ ಯಾವ ಸ್ಥಿತಿಗತಿ ಇತ್ತೋ ಆ ದಿನಗಳಿಗೆ ಮರಳುವಂಥ ಗಂಡಾಂತರ ಎದುರಾಗಬಹುದಾಗಿದೆ. ಆದ್ದರಿಂದ ಕನ್ನಡಿಗರಾದ, ಭಾರತೀಯರಾದ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಂವಿಧಾನ ರಕ್ಷಣೆಯನ್ನು ಮಾಡುವುದು ನಮ್ಮ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಸಂವಿಧಾನ ಸಂರಕ್ಷಣೆ ಎಂದರೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವುದು, ಶಾಂತಿ ಮತ್ತು ಸೌಹಾರ್ದತೆಯನ್ನು ಹರಡುವುದು, ಪ್ರೀತಿ ಮತ್ತು ಏಕತೆಯ ಸಂದೇಶವನ್ನು ಸಾರುವುದು, ಸತ್ಯದ ವಕ್ತಾರರಾಗುವುದು, ಸಮಾನತೆಯ ಹರಿಕಾರರಾಗುವುದು, ನ್ಯಾಯದ ಪರಿಪಾಲಕರಾಗುವುದು, ಈ ನಾಡ ಕಾಯುವ ಯೋಧರಾಗುವುದು. ಆದ್ದರಿಂದ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ಳುವುದೆಂದರೆ, ಸಂವಿಧಾನವಿದ್ದರೆ ಈ ದೇಶವಿರುತ್ತದೆ. ಈ ದೇಶ ಇರಬೇಕೆಂದರೆ ಸಂವಿಧಾನವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಸಂವಿಧಾನವೇ ನಮ್ಮೆಲ್ಲರ ಗುರುತಾಗಬೇಕು, ಅಸ್ಮಿತೆಯಾಗಬೇಕು, ನಮ್ಮ ಹೆಮ್ಮೆಯಾಗಬೇಕು. ಆದ್ದರಿಂದ ತಾವೆಲ್ಲರೂ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ.